ಎಲ್ರಿಗೂ ನಮಸ್ತೆ. ಇಲ್ಲಿ ಕುಸುವೆ ಇದೆ. ಈ ಕುಸುವೆನ ಉಪಯೋಗಿಸಿಬಿಟ್ಟು ಇವತ್ತು ಪಾಯಸ ಮಾಡ್ತಾಯಿದ್ದೀನಿ. ಇದು ತುಂಬಾ ಟೇಸ್ಟು ಮತ್ತು ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು. ಇದು ಸಾಂಬಾರಿಗೆಲ್ಲ ಉಪಯೋಗಿಸ್ತೀವಿ. ಮತ್ತು ಇದರಲ್ಲೇ ಸಫೋಲ ಎಣ್ಣೆ ಎಲ್ಲ ತೆಗೆಯೋದು ಕುಸುವೆನಲ್ಲಿ. ಹಾಗಾಗಿ ಇಲ್ಲಿ ತುಂಬ ಟೇಸ್ಟು ಅಷ್ಟೇ ಎಲ್ದಿ ಇರೋಂಥ ಒಂದು ಪಾಯಸ ಮಾಡೋಣ. ಇದಕ್ಕೆ ಇಲ್ಲಿ ನಾನು ಈ ಕಪ್ಪಲ್ಲಿ ಒಂದು 2 ಕಪ್ ಅಕ್ಕಿನ ನೆನೆಸಿದ್ದೀನಿ ಆವಾಗಲೇ. ಕುಸುವೆನ ಇದೊಂದು 10 ನಿಮಿಷನಾರೇ ನೆನೆಬೇಕಾಗತ್ತೆ. ಈಗ ಒಂದು ಸ್ವಲ್ಪ 1 ಲೋಟ ಪೂರ್ತಿ ಕುಸುವೆನ ನೆನೆಸ್ಬಿಡೋಣ. ಒಂದು 10 ನಿಮಿಷ ನೆನೆಯೋಕ್ಕೆ ಬಿಟ್ಬಿಡೋಣ. ಒಂದು ನೀರಲ್ಲಿ ತೊಳೆದ್ಬಿಟ್ಟು ಸ್ವಲ್ಪ ನೀರು ಹಾಕಿ ನೆನೆಯೋಕ್ಕೆ ಬಿಟ್ಬಿಡೋಣ. ಕುಸುವೆ ನೆನೆಯೋಷ್ಟೊತ್ತಿಗೆ ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿ ಒಂದು ಅರ್ಧ ಬಟ್ಲಿದೆ. ಚಿಕ್ಕ ಬಟ್ಲು ಒಂದು ಅರ್ಧ ಬಟ್ಲಿದೆ. ಸ್ವಲ್ಪ ತರಿಯಾಗಿ ತುರಿನೂ ಹಾಕ್ಬೋದು. ಸ್ವಲ್ಪ ರುಬ್ಬಿದರೆ ಟೇಸ್ಟ್ ಆಗುತ್ತೆ. ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು 4-5 ರೌಂಡ್ ಹಾಕ್ಕೊಂಬಿಡೋಣ. ತುಂಬ ನೈಸ್ ರುಬ್ಬಬೇಕು ಅಂತೇನಿಲ್ಲ, ಪಾಯಸ ಸಿಕ್ಕಾಗ್ಲೂ ಚೆನ್ನಾಗೇ ಇರುತ್ತೆ. ಇವಾಗ ಈ ಲೆವೆಲಿಗೆ ರುಬ್ಬಿದ್ದೀನಿ. ಇದನ್ನೊಂದು ಬಟ್ಲಿ ತಿಕ್ಕೊಂಬಿಡೋಣ. ಇವಾಗ ದಪ್ಪ ತಳದ್ದೊಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ ನೆಂದಿರೋ ಅಕ್ಕಿನ ಹಾಕೋಣ. ನೆಂದಿರೋ ಅಕ್ಕಿ ಹಾಕ್ಬಿಟ್ಟು ಸ್ವಲ್ಪ ನೀರು ಸೇರಿಸಿ ಬೇಯಕ್ಕೆ ಬಿಡೋಣ. ನೆಂದಿರೋ ಕುಸುವೆನ ಕೊಬ್ಬರಿ ರುಬ್ಬಿರೋ ಜಾರಿಗೆನೆ ಹಾಕಿದ್ದೀನಿ. ಇದನ್ನು ರುಬ್ಬೋಣ. ಈ ಕುಸುವೆನ ರುಬ್ಬಿದ್ದೀನಿ. ಇವಾಗ ಇದನ್ನು ಸೋಸ್ಕೊಂಬಿಡೋಣ. ಸ್ವಲ್ಪ ನೀರು ಸೇರಿಸ್ಬಿಟ್ಟು ಸೋಸೋಣ. ಒಂದು ಪಾತ್ರೆಗೆ ಸೋಸ್ಕೊಂಬಿಡೋಣ. ಹಾಲು ತೆಕ್ಕೋಣ. ಈ ಥರ ಸೋಸ್ಬಿಟ್ಟು ಹಾಲು ತೆಕ್ಕೋಣ. ಈಗ ಈ ಥರ ಬಂದಿದೆ. ಇದನ್ನು ಒಂದು ಪಾತ್ರೆಗೆ ಹಾಕ್ಬಿಟ್ಟು ಇನ್ನೂ ಸ್ವಲ್ಪ ನೀರು ಸೇರಿಸ್ಬಿಟ್ಟು ಹಾಲು ಬರುತ್ತೆ. ಇದೆ ಈ ಥರ ಹಾಲು. ಇದನ್ನು ಸೋಸ್ಕೊಂಬಿಡೋಣ. ನಾನು ಸ್ವಲ್ಪ ಅಕ್ಕಿಗೆ ಸ್ವಲ್ಪ ನೀರು ಹಾಕಿರೋದ್ರಿಂದ ಹಾಲಲ್ಲಿ ತೆಕ್ಕಂತ ಇದ್ದೀನಿ. ಜಾಸ್ತಿನೇ ಕ್ಲೀನಾಗಿ. ಇವಾಗ ಕ್ಲೀನಾಗಿ ಹಾಲು ತೆಗೆದು ಇಷ್ಟು ಬಂದಿದೆ ನೋಡಿ. ಇಲ್ಲಿ ಅನ್ನನೂ ನಮಗೆ ಸ್ವಲ್ಪ ನೀರಿಟ್ಟಿರೋದ್ರಿಂದ ಕುದೀತಾ ಇದೆ. ಇಷ್ಟು ಹಾಲನ್ನು ಸೇರಿಸ್ಕೊಂಬಿಡೋಣ. ನಾನು ಚಿಕ್ಕ ಗ್ಲಾಸಲ್ಲಿ 2 ಗ್ಲಾಸ್ ಅಕ್ಕಿ ಹಾಕಿದ್ದೀನಿ. ಇದು ತುಂಬ ಜಾಸ್ತಿ ಆಗುತ್ತೆ ಪಾಯಸ. ಇಷ್ಟು ಹಾಲನ್ನು ಹಾಕಿದ್ದೀನಿ, ಕುದೀಲಿ. ಇದು ಮಿಕ್ಸ್ ಮಾಡಿಬಿಟ್ಟು ಬೇಯಕ್ಕೆ ಬಿಟ್ಬಿಡೋಣ. ಇದು ಸ್ವಲ್ಪ ಹಳದಿ ಕಲರ್ ಬರುತ್ತೆ. ಹಾಲಿನಷ್ಟು ವೈಟ್ ಇರಲ್ಲ. ಚೆನ್ನಾಗಿ ಕುದ್ದು ಬೇಯಲಿ ನಮಗೆ. ಇದು ಕುದ್ದುಬಿಟ್ಟು ಕುದ್ದಿದೆ ನೋಡೋಣ. ಇನ್ನು ಸ್ವಲ್ಪ ಹಾಲು ಬೇಕಾಗುತ್ತೆ. ಇದೆ ಲಾಸ್ಟಲ್ಲಿ ಸ್ವಲ್ಪ ಎತ್ತಿಟ್ಟಿದ್ದೆ. ಸೋಸ್ಬಿಟ್ಟು ಅದನ್ನು ಹಾಕೋಣ. ಹಾಕಿ ಎಲ್ಲ ಮಿಕ್ಸ್ ಮಾಡಿ ಇನ್ನೂ ಸ್ವಲ್ಪ ಮೆತ್ತ ಬೇಯಲಿ ಅನ್ನ. ಕುದ್ಬಿಟ್ಟು ನೋಡೋಣ. ಕುದೀತಾ ಇದೆ. ಕುದ್ಬಿಟ್ಟು ಈ ಲೆವೆಲಿಗೆ ಬಂದಿದೆ. ಈ ಟೈಮಲ್ಲಿ ಒಂದು 1/4 ಸ್ಪೂನು ಉಪ್ಪು ಹಾಕೋಣ. ಇದಕ್ಕೆ ಉಪ್ಪು ಹಾಕಿರೇ ಟೇಸ್ಟ್ ಬರೋದು. ಉಪ್ಪು ಹಾಕಿ ನಾವು ಬೆಲ್ಲನೂ ಸೇರಿಸ್ತೀವಿ. ಇದೆ ನೋಡೋಣ ಯಾವ ರೀತಿ ಬೆಂದಿದೆ ಅಂತ. ಬೆಂದಿದೆ. ಇವಾಗ ಉಪ್ಪನ್ನು ಹಾಕಿದ್ದೀನಿ. ಬೆಲ್ಲನೂ ಸೇರಿಸ್ಬಿಡೋಣ. ಬೆಲ್ಲ 1 ಲೋಟ ಬೆಲ್ಲ, 2 ಕಪ್ಪು ಅಕ್ಕಿ ಹಾಕಿದ್ದೀನಿ. 1 ಕಪ್ ಬೆಲ್ಲ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಸಣ್ಣೂರಿನಲ್ಲಿ ಕುದಿಯೋಕ್ಕೆ ಬಿಟ್ಬಿಡೋಣ. ಬೆಲ್ಲ ಎಲ್ಲ ಕರಗಿದೆ. ಬೆಲ್ಲ ಚೆನ್ನಾಗಿರೋದ್ರಿಂದ ಹಾಗೆ ಹಾಕಿದ್ದೀನಿ. ಬೆಲ್ಲ ಸ್ವಲ್ಪ ಗಲೀಜಿರುತ್ತೆ ಅಂದರೆ ಸೋಸಿನೂ ಹಾಕ್ಬೋದು. ನೋಡಿ ಅನ್ನ ಏನು ಚೆನ್ನಾಗಿ ಬೆಂದಿದೆ. ಇದು ತುಂಬ ಚೆನ್ನಾಗಿ ಬೆಂದಿದೆ. ಇನ್ನೂ ಸ್ವಲ್ಪ ಹಾಲಿನ ಅಂಶ ಇದೆ, ಬೇಯ್ತಾನೆ ಇದೆ. ಈ ಟೈಮಲ್ಲಿ ನಾವು ಕೊಬ್ಬರಿ ಏನು ರುಬ್ಬಿದ್ವು ಅದನ್ನು ಹಾಕ್ಕೊಂಬಿಡೋಣ. ಇದು ಹಾಲು ಹಾಕೋಂಗಿಲ್ಲ. ಸ್ವಲ್ಪ ಕೊಬ್ಬರಿ ಬಾಯಿ ಸಿಕ್ಕರೆ ಇನ್ನೂ ಚೆನ್ನಾಗಿರುತ್ತೆ. ಸ್ವಲ್ಪ ಪೀಸನ್ನು ಹಾಕ್ಕೋಬೋದು. ನಾನು ಈ ಥರ ಮಿಕ್ಸಿ ಮಾಡಿ ಹಾಕ್ತಾಯಿದ್ದೀನಿ. ಎಲ್ಲ ಮಿಕ್ಸ್ ಮಾಡೋಣ. ಇವಾಗ ಒಂದು ಲೆವೆಲ್ಲಿ ಬಂದಿದೆ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಏಲಕ್ಕಿ ಪುಡಿ ಹಾಕೋಣ. 10 ಸ್ಪೂನು ಏಲಕ್ಕಿ, ಶುಂಠಿ ಪುಡಿ 2 ಮಿಕ್ಸ್ ಆಗಿದೆ. ಹಾಕಿದ್ದೀನಿ. ಹಾಕಿಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿ ಸಣ್ಣೂರಿನಲ್ಲಿ 8ರಿಂದ 10 ನಿಮಿಷ ಬಿಡೋಣ. ನೋಡೋಣ. 8ರಿಂದ 10 ನಿಮಿಷ ಆಗಿದೆ. ಇವಾಗ ಒಂದೆರಡು ಸಲ ಮಿಕ್ಸ್ ಮಾಡಿದ್ದೀನಿ. ಇದು ಬೇಗ ತಳ ಹಿಡಿಯುತ್ತೆ. ಹಂಗಾಗಿ ಮಿಕ್ಸ್ ಮಾಡ್ತಾನೆ ಇದ್ದೆ. ಅದಕ್ಕೋಸ್ಕರ ದಪ್ಪ ತಳದ ಪಾತ್ರೆ ಇಟ್ಬಿಟ್ರೆ ತಳ ಹಿಡಿಯಲೇನಿಲ್ಲ. ಇದು ಕಂಪ್ಲೀಟಾಗಿ ರೆಡಿಯಾಗಿದೆ. ತಣ್ಣಗಾದರೆ ಕರೆಕ್ಟ್ ಆಗುತ್ತೆ. ಈಗ ಸ್ಪೂನ್ ತೆಗೆದ್ಬಿಟ್ಟು ಇವಾಗ ಇಲ್ಲಿ ಅರಿಶಿಣದೆಲೆ ಇದೆ. ಇದನ್ನು ಹೀಗೆ ಹಾಕೋಣ. ಇದ್ರ ಫ್ಲೇವರ್ ಇದಕ್ಕೆ ಬರಬೇಕು ನಮಗೆ.
ಇದು ಪಾಯಸದಲ್ಲಿ ಬಿಟ್ಕೋಬೇಕು. ಹಂಗಾಗಿ ಇಲ್ಲಿ ಅರಿಶಿಣದೆಲೆ ಹಾಕಿದ್ದೀನಿ. ಹಾಕಿಬಿಟ್ಟು ಮುಚ್ಚಳ ಮುಚ್ಚಿ ಗ್ಯಾಸ್ ಆಫ್ ಮಾಡಿಬಿಡೋಣ. ನಾನು ಗ್ಯಾಸ್ ಆಫ್ ಮಾಡಿಬಿಟ್ಟು ಒಂದು 5-6 ನಿಮಿಷ ಆಗಿದೆ. ಈ ಎಲೆನ ತೆಕ್ಕೊಂಬಿಡೋಣ. ಇದ್ರ ಫ್ಲೇವರಿಗೆ ಮನೆಯೆಲ್ಲ ಘಮ ಘಮ ಅನ್ನುತ್ತೆ. ಮತ್ತು ನಮಗೆ ಶೀತ, ಈ ವಾತಾವರಣಕ್ಕೆ ಶೀತ ನೆಗಡಿ ಏನಾರಾದರೆ ಆರಾಮ್ ಅನ್ನಿಸ್ತೈತಿ. ಯಾವುದೇ ಟ್ರೀಟ್ಮೆಂಟ್ ತಗೊಂಡ್ರೂ ಆ ಥರ ಅನಿಸಲ್ಲ. ಈ ಥರ ಫ್ಲೇವರೆಲ್ಲ ಬಿಟ್ಕೊಂಡಿದೆ, ತೆಕ್ಕೊಂಬಿಡೋಣ. ಇದಕ್ಕೆ ಯಾವುದೇ ಡ್ರೈ ಫ್ರೂಟ್ಸು ಇನ್ನೊಂದ್ಸಲ ಮಿಕ್ಸ್ ಮಾಡೋಣ. ಇವಾಗ ಕರೆಕ್ಟಾಗಿದೆ. ತಣ್ಣಗಾದರೆ ಇನ್ನೂ ಸ್ವಲ್ಪ ಗಟ್ಟಿ ಬರುತ್ತೆ. ಇದಕ್ಕೆ ಯಾವುದೇ ಡ್ರೈ ಫ್ರೂಟ್ಸು ಏನೂ ಬೇಕಾಗಲ್ಲ. ಅಷ್ಟು ಕುಸುಬೆ ಹಾಲಿನ ಫ್ಲೇವರ್ ಆಗಲಿ ಟೇಸ್ಟ್ ಆಗಲಿ ಅಷ್ಟು ಚೆನ್ನಾಗಿರುತ್ತೆ. ಬೇಕಂದರೆ ಹಾಕ್ಕೋಬೋದು. ಇದು ಸ್ವಲ್ಪನೂ ತಳ ಹಿಡ್ದಿಲ್ಲ, ದಪ್ಪ ತಳದ್ದಾದ್ದರಿಂದ ಇವಾಗ ಒಂದು ಬಟ್ಲಿಗೆ ಸರ್ವ್ ಮಾಡ್ಕೊಂಬಿಡೋಣ. ಒಂದು ಬಾಳೆ ಎಲೆ ಮೇಲೆ ಅರಿಶಿಣದೆಲೆದು ಫ್ಲೇವರು, ಬಾಳೆ ಎಲೆದು ಫ್ಲೇವರು, ಅದ್ಭುತ ಟೇಸ್ಟ್. ಇದು ತುಂಬಾ ಟೇಸ್ಟ್ ಇರುತ್ತೆ. ಅಷ್ಟೇ ಆರೋಗ್ಯಕ್ಕೂ ಒಳ್ಳೆಯದು. ಅರಿಶಿಣದೆಲೆ ಹಾಕಿದ ತಕ್ಷಣ ಆ ಫ್ಲೇವರ್ ಹೆಂಗೆ ಬರುತ್ತೆ ಅಂದರೆ, ಎಂಥ ಒಂದು ಗಂಟ್ಲು ಕಟ್ಟಿದ್ರೂ ಆರಾಮ್ ಅನಿಸುತ್ತೆ. ಮನೆ ತುಂಬ ಹರಡುತ್ತೆ. ಈ ಥರ ತುಪ್ಪ ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ಅದ್ಭುತ ಟೇಸ್ಟು. ಇದಕ್ಕೆ ಡ್ರೈ ಫ್ರೂಟ್ಸು ಬೇಕಂದರೆ ಹಾಕ್ಕೋಬೋದು. ನಾವೇನು ಹಾಕಲ್ಲ ಡ್ರೈ ಫ್ರೂಟ್ಸು. ಇದು ಒಂಥರ ಡಿಫ್ರೆಂಟ್ ಟೇಸ್ಟು. ಕುಸುಬೆ ಹಾಲು ಆ ಥರ ಒಂದು ಚೆನ್ನಾಗಿರುತ್ತೆ. ತುಂಬ ಆರೋಗ್ಯಕ್ಕೂ ಒಳ್ಳೆಯದು. ಹಾಗಾಗಿ ಇಲ್ಲಿ ಇದೆ ಈ ಥರ ತುಪ್ಪದಲ್ಲಿ ಅದಕ್ಕೆ ತಿಂತಾಯಿದ್ರೆ ಅಸಾಧ್ಯ ಟೇಸ್ಟು. ಇದು ನೈಟ್ ಮಾಡಿಬಿಟ್ಟು ಬೆಳಗ್ಗೆನೂ ತಿನ್ಬೋದು, ಇನ್ನೂ ಚೆನ್ನಾಗಿರುತ್ತೆ. ಬೆಳಗ್ಗೆ ಮಾಡಿದರೆ ಸಂಜೆ ತಿನ್ನೋಕ್ಕಂತೂ ತುಂಬ ಅದ್ಭುತ ಟೇಸ್ಟು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ಸ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.